ಎಲ್ಲರಿಗೂ ನಮಸ್ಕಾರ. ಏನು ಮೊನ್ನೆ ನಡೆದಂಥ ಶಿವಕುಮಾರ್ ನಾಟಿಕರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ರು. ಅದನ್ನು ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೊನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಆ ಪಕ್ಷದ ಮುಖಂಡರು ಏನು ಹೇಳ್ತಾರೆ ಅಂದರೆ, ನೀವು ಏನೇ ಮಾತನಾಡಿದ್ರು ದಾಖಲೆ ಇಟ್ಕೊಂಡು ಮಾತನಾಡ್ರಿ, ಹಿಟ್ ಆ್ಯಂಡ್ ರನ್ ಮಾಡಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ತೇನೆ, ನಾವು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇಲ್ಲ. ದಾಖಲೆಗಳು ನಮ್ಮ ಹತ್ರ ಇವೆ. ನಾವು ದಾಖಲೆಗಳು ಯಾರಿಗೆ ಕೊಡಬೇಕು? ಅಧಿಕಾರದಲ್ಲಿರ್ತಕ್ಕಂಥ ನಿಮ್ಮ ಕೈಯಲ್ಲಿ ಅದು ದಾಖಲೆಗಳು ಕೊಟ್ಟರೆ ನೀವೇನು ಮಾಡ್ತೀರಿ? ನಾವು ದಾಖಲೆಯನ್ನು ಸಿದ್ಧಪಡಿಸಿದ್ದೀವಿ, ದಾಖಲೆಯನ್ನು ಕೊಡ್ತೀವಿ. ಏನು ಆ ಪಕ್ಷದ ತಾಲೂಕಾ ಅಧ್ಯಕ್ಷರು ಕೊಡಬೇಕು, ಏನು ಪ್ರಧಾನ ಕಾರ್ಯದರ್ಶಿ ಕೊಡಬೇಕು, ಏನು ಗ್ಯಾರಂಟಿ ಅಧ್ಯಕ್ಷರಿಗೆ ಕೊಡಬೇಕು, ದಾಖಲೆಗಳು ನಾವು ಕೊಡ್ತೀವಿ. ಆ ದಾಖಲೆಯನ್ನು ಇಟ್ಕೊಂಡು ನೀವೇನು ಮಾಡ್ತೀರಿ? ಆ ದಾಖಲೆಯನ್ನು ಇಟ್ಕೊಂಡು ನೀವು ನಿಮ್ಮ ಶಾಸಕರ ಮೇಲೆ ತನಿಖೆ ಮಾಡಿಸ್ತೀರಾ? ತನಿಖೆ ಮಾಡಿಸಿ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ತಾವು ಕಾರಣೀಕರ್ತರಾಗ್ತೀರಾ? ಆ ಪಕ್ಷದಲ್ಲಿ ನಿಮ್ಮದೇನಾದರೂ ಹಸ್ತಕ್ಷೇಪ ನಡೀತದ? ಅಲ್ಲಿ ನಿಮ್ಮ ಕಾರಬಾರ ನಡೀತದೇನು ಪಕ್ಷದಲ್ಲಿ? ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದ್ರೆ ನಾವು ದಾಖಲೆ ತಗೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರ್ತೀವಿ, ನಮ್ಮ ದಾಖಲೆ ನಿಮ್ಮ ಕೈಯಲ್ಲಿ ಕೊಡ್ತೀವಿ. ನೀವು ಆ ದಾಖಲೆಯನ್ನು ಇಟ್ಕೊಂಡು ತನಿಖೆಯನ್ನು ಮಾಡಿಸ್ಬೇಕು. ಅದಕ್ಕೆ ನೀವು ಸಿದ್ಧ ಇದ್ರಿ ಅಂದರೆ ನಮಗೆ ಹೇಳ್ರಿ, ನಾವು ದಾಖಲೆ ಕೊಡ್ತೀವಿ. ಇಲ್ಲ ಅಂದರೆ ತನಿಖೆ ಮಾಡ್ಸೋಕ್ಕೆ ಆಗಲಿಲ್ಲ ಅಂದರೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ರಿ. ನೀವೆಲ್ಲರೂ ತನಿಖೆ ಮಾಡ್ಸೋಕ್ಕೆ ಆಗಲ್ಲ ಅಂದ್ರೆ ನೀವು ಪಕ್ಷದ ಮುಖಂಡರು ಎಲ್ಲರೂ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಅದಕ್ಕೆ ನೀವು ಸಿದ್ಧಿದ್ರಿ ಅಂದ್ರೆ, ರಾಜೀನಾಮೆ ಕೊಡ್ತಿದ್ರಿ ಅಂದ್ರೆ ನೀವು ಹೇಳ್ರಿ, ನಾವು ನಮ್ಮ ದಾಖಲೆಗಳನ್ನ ತೊಗೊಂಡು ಬರ್ತೀವಿ. ಒಂದು. ಇನ್ನು ಎರಡನೇದ್ದು, ಬಹಿರಂಗವಾಗಿ ಚರ್ಚೆಗೆ ಬರ್ರಿ, ನಾವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ವೇದಿಕೆ ಮಾಡ್ಲಿಕ್ಕೆ ಸಿದ್ಧಿದ್ದೀವಿ, ಬರ್ರಿ ಅಂತ ಹೇಳಿರಿ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಬಹಿರಂಗ ಚರ್ಚೆಯನ್ನು ಆಗಿ ಹೋಗಲಿ, ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳನ್ನು ಗೊತ್ತಾಗಲಿ. ನೀವು ಅಧಿಕಾರದಾಗಿದ್ದೀರಿ, ನೀವು ಅಭಿವೃದ್ಧಿ ಕೆಲಸ ಮಾಡುವಲ್ಲಿ ಬ್ಯುಸಿ ಇದ್ದೀರಿ. ನೀವು ಒಂದು ಸ್ಥಳ ದಿನಾಂಕ ನಿಗದಿ ಮಾಡಿರಿ, ಯಾವತ್ತು ಹೇಳ್ತೀರಿ, ಯಾವ ಸ್ಥಳಕ್ಕೆ ಹೇಳ್ತೀರಿ, ನಾವೆಲ್ಲರೂ ಬರ್ಲಿಕ್ಕೆ ಸಿದ್ಧಿದ್ದೀವಿ. ನೀವು ನಿಮ್ಮ ಪಕ್ಷದ ಮುಖಂಡರು ಬರ್ತಿದ್ರಿ ಅಂದ್ರೆ ನಾವು ನಮ್ಮ ಪಕ್ಷದ ಮುಖಂಡರೇ ಬರ್ತೀವಿ, ದಾಖಲೆಗಳು ತಗೊಂಡೇ ಬರ್ತೀವಿ. ಈ ತಾಲೂಕಿನಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಯಾವ ರೀತಿ ಕಳಪೆ ಮಟ್ಟದಾಯಿತು, ಯಾವ ರೀತಿ ದುರ್ಬಳಕೆ ಆಯಿತು, ಎಲ್ಲಿ ಹಗರಣ ಆಯಿತು, ಅದೆಲ್ಲವನ್ನು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಬರ್ತೀವಿ. ನೀವು ಬರ್ರಿ, ಸ್ಥಳ ಹೇಳಿ. ಇಲ್ಲ ನಿಮ್ಮ ಶಾಸಕರು ಮತ್ತು ಅರುಣ್ ಗೌಡರು ಬರ್ತಿದ್ರು ಅಂದ್ರೆ ನಾವು ನಮ್ಮ ಶಿವಕುಮಾರ್ ನಾಟಿಕರ್ ಅವ್ರನ್ನ ಬರ್ತಾರೆ, ಬಹಿರಂಗವಾಗಿ ಚರ್ಚೆ ಆಗಲಿ, ಈ ತಾಲೂಕಿನ ಜನತೆಗೆ ಸತ್ಯಾಸತ್ಯತೆಗಳು ಗೊತ್ತಾಗಲಿ, ಬಹಿರಂಗಪಡಿಸೋಣ. ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಈ ತಾಲೂಕಿನ ಕೊಳ್ಳೆ ಹೊಡಿತಕ್ಕಂಥವ್ರು ಯಾರು ಅಂತೇಳಿ ಬಹಿರಂಗವಾಗಿ ಒಮ್ಮೆ ಆಗಿ ಹೋಗಲಿ. ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಮಾತಾಡೋದು ಬೇಡ. ನಾವು ದಾಖಲೆ ತೊಗೊಂಬರ್ತೀವಿ, ನೀವು ದಾಖಲೆ ತೊಗೊಂಬರ್ರಿ. ನೀವೆಲ್ಲಿ ಕಳಪೆ ಮಾಡಿರಿ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಅನುದಾನ ಎಲ್ಲಿ ದುರ್ಬಳಕೆಯಾಗಿದೆ, ಎಲ್ಲಿ ಕಳಪೆಯಾಗಿದೆ, ನೀವೇನೇನು ಮಾಡೀರಿ, ಅದೆಲ್ಲವನ್ನು ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೀವಿ. ನೀವು ಬರ್ರಿ, ಯಾವಾಗ ಹೇಳ್ತೀರಿ ಹೇಳ್ರಿ. ಇವತ್ತು 3,500 ಕೋಟಿ ರೂಪಾಯಿ ಅಫಜಲ್ಪುರ ತಾಲೂಕಿಗೆ ತಂದಿದ್ದೀವಿ ಅಂತ ಹೇಳ್ತೀರಿ. ಅದು ಎಲ್ಲಿ ಹೋಯಿತು, ಅದು ಯಾವ ರೀತಿ ಹೋಯಿತು, ಎಷ್ಟು ಜನ ಕಾಂಟ್ರಾಕ್ಟರ್ ಕೈಯಿಂದ ನೀವು 10% ಕಮಿಷನ್ ತೊಗೊಂಡ್ರಿ? ಹೌದು, ನಾವು ಮಾತನಾಡಿದ್ದೀವಿ. ನಾಟಿಕರ್ ಅವರು ಮಾತನಾಡಿದ್ರು, ನೀವು ಆಸ್ತಿ ತನಿಖೆ ಆಗಲಿ ಅಂತ ಹೇಳಿದ್ರು. ನಿಮ್ಮ ಕಣ್ಣು ಮುಂದೆ ಅದಲ್ಲ. ಬೆಂಗಳೂರದಾಗ ಮೊನ್ನೆ ಮನೆ ತೊಗೊಂಡ್ರಿ, ಎಲ್ಲಿದು ಬತ್ತು? ನೀವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಎಷ್ಟು ಮಾಡಿದ್ರಿ ಆಸ್ತಿ? ಕಲಬುರಗಿಯಲ್ಲಿ ದವಾಖಾನೆ ಕಟ್ಟಿದ್ರಿ, ಎಲ್ಲಿದು ಬತ್ತು? ಮನೆ ಕಟ್ಟಿದ್ರಿ, ಎಲ್ಲಿದು ಬತ್ತು? ಫ್ಯಾಕ್ಟ್ರಿ ಕಟ್ಟಿದ್ರಿ, ಎಲ್ಲಿದು ಬತ್ತು? ಇದೇ ನಾವು ಪ್ರಶ್ನೆ ಮಾಡಿದ್ದು, ಇದನ್ನೇ. ಅದೆಲ್ಲ ಎಲ್ಲಿದು ಬತ್ತು ಅನ್ನೋದೇ ನಮ್ಮ ಪ್ರಶ್ನೆ. ಇನ್ನೂ ಬೇಕು ದಾಖಲೆಗಳಂದ್ರೆ ನಾವು ಮಾತ್ರ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಪದೇ ಪದೇ ಹೇಳ್ತಾ ಇದ್ದೀವಿ. ನಾವು ದಾಖಲೆ ತೊಗೊಂಡು ಬರ್ತೀವಿ. ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಟೆಂಟ್ ಹೊಡ್ರಿ, ಮೈಕ್ ಸಿದ್ಧಪಡಿಸ್ರಿ, ನಾವೆಲ್ಲರೂ ಮುಖಂಡರು ಬರ್ತೀವಿ, ನಮ್ಮ ನಾಟಿಕರವ್ರು ಬರ್ತಾರೆ,
ಎಲ್ಲರೂ ಬಹಿರಂಗವಾಗಿ ಚರ್ಚೆ ಆಗಲಿ. ಈ ತಾಲೂಕಿನ ಜನತೆಗೆ ನೀವೇನು ಮಾಡಿದ್ರಿ ಅಂತ ನಾವು ಹೇಳ್ತೀವಿ, ನಾವೇನು ಮಾಡಿದ್ರಿ ಅಂತ ನೀವು ಹೇಳ್ರಿ ಅಂತ ನಾವು ಸವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ತಪ್ಪ ಅದಲ್ಲದೆ ಪ್ರಕಾಶ್ ಜಮಾದಾರವರು ಮಾತಾಡಿದ್ರು, ನಮಗಿವತ್ತು ಅವ್ರ ಆಶೀರ್ವಾದದಿಂದ ನಾವು ಜಿಲ್ಲಾ ಪಂಚಾಯತಿಗೆ ನಾವು ಗೆದ್ದಿರಿ ಅಂತ ಹೇಳಿದ್ರು. ಅರೆ ನೀವು ನಿಂತಿರಂದ್ರ ಬಳಕ ಎಮ್ ವೈ ಪಾಟೀಲ್ ಅವ್ರ ಸಪೋರ್ಟ್ ಇರ್ಬೋದು, ಹಂಗತ್ತ ಅಲ್ಲಿ ಕೋಲಿ ಸಮಾಜ ಓಟ್ ಹಾಕಿಲ್ವಾ? ದಲಿತರು ಯಾರು ಓಟ್ ಹಾಕಿಲ್ಲ ಅವ್ರಿಗೆ? ಮುಸಲ್ಮಾನರು ಯಾರು ಓಟ್ ಹಾಕಿಲ್ವಾ? ಎಲ್ಲ ಸಮುದಾಯದಿಂದ ನೀವೊಬ್ಬ ನೀ ಇಲ್ಲಂದ್ರೆ ಮತ್ತೆ ಯಾರಾದ್ರೂ ಗೆದ್ದಿದ್ರಲ್ಲ. ಅದೇ ಯಾಕೆ ಹೇಳ್ತೀರಿ, ನಾವು ಗೆದಿಯುವಂಥ ವರ್ಗದಾಗ ನೀವು ಇದ್ದೀರಿ, ಬಹುಸಂಖ್ಯಾತರು ಇದ್ದೀರಿ, ನಿಮಗೆ ಕೇಳಲ್ಲ. ಗೆದಿಲಾರದಂಥ ವರ್ಗದಾರಲ್ಲ ಅದಾರಲ್ಲ, ಇವತ್ತು ಸಣ್ಣ ಪುಟ್ಟ ಸಮುದಾಯಗಳವ, ಅಂಥವ್ರನ್ನು ನಾಮಿನೇಟ್ ಮಾಡಬೇಕಾಗಿತ್ತು. ನಿಮಗೆ ಮುಸಲ್ಮಾನರು ಬಹುಸಂಖ್ಯಾತರ ಇಲ್ಲಿ ಅವ್ರು ನಿಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರ. ಕುರುಬ ಸಮಾಜದವ್ರ ಅದಾರ, ಕೋಲಿ ಸಮಾಜದವ್ರ, ದಲಿತ ಸಮುದಾಯವ್ರ, ಸಣ್ಣ ಪುಟ್ಟ ಸಮುದಾಯಗಳವ, ಹಡಪದ ಸಮಾಜ ಅದ, ಹೂಗಾರ ಸಮಾಜ ಅದ. ಅಂಥ ಸಮಾಜಕ್ಕೆ ನೀವು ಏನಾದರೂ ಮುನ್ನೆಲೆಗೆ ತಂದು ಅಧಿಕಾರ ನಾಮಿನೇಟ್ ಮಾಡಿದ್ರಂದ್ರೆ ಅದಕ್ಕೆ ನಾವು ನಿಮಗೆ ಶಬಾಷ್ ಅಂತಿದ್ದೀವಿ. ಬಟ್ ಇವತ್ತು ನೀವು ಅದು ನಿಮ್ಮ ಪುತ್ರ ವ್ಯಾಮೋಹದಿಂದ ಅದು KKRDBದು ನೀವು KSRTCದು ನಿಗಮದ ನೀವು ಮಾಡಿ, ಇಲ್ಲ ನಾವು ಒಂದೂ ಮಾಡಬಾರ್ದು ನೀವು ಮಾಡ್ಕೊತೀರಲ್ಲ, ಅದಕ್ಕೆ ನಾವು ಕೇಳೋದು ನಿಮ್ಮ ಓಟ್ ಹಾಕಿ ನಿಮಗೆ ಅಧಿಕಾರ ತಂದಂಥ ಸಮುದಾಯಕ್ಕೆ ನೀವು ಮಾಡಿರಿ ಅಂತ ನಾವು ಕೇಳೋದು. ಇದು ತಪ್ಪ? ಜಾತಿ ಮಾಡ್ತಾರಂತ ಹೇಳ್ತಾರೆ. ಇವತ್ತು ಮುಸಲ್ಮಾನರು ಅಲ್ಲಿ ಬಹುಸಂಖ್ಯಾತರ ಅವ್ರ ಪ್ರಾಬಲ್ಯ ಇತ್ತು, ಮತಿನ್ ಪಟೇಲ್ ಅವ್ರು ಗೆದ್ರು ಖರ್ಚಿಗೆ. ಅಲ್ಲಿ ಲಿಂಗಾಯತ ಒಟ್ಟೆ ಓಟ್ ಹಾಕಿಲ್ಲ, ಎಲ್ಲ ಸಮುದಾಯದ ಓಟ್ ಹಾಕಿದ್ರಲ್ಲ. ನೀವು ಲಿಂಗಾಯತ ಕಾರ್ಡನ್ನು ಇಲ್ಲಿ ಯೂಸ್ ಮಾಡಿ ಎಲ್ಲ ಸಮುದಾಯಗಳು ಅಣ್ಣ ತಮ್ಮರಂಗಾಗಿ ಇಲ್ಲಿ ಬದುಕ್ತವ, ನೀವು ಅದನ್ನು ಜಗಳ ಹಚ್ಚಬೇಡ್ರಿ ಅಂತ ನಾವು ಶಾಸಕರಿಗೆ ಮತ್ತು ಶಾಸಕರ ಪುತ್ರರಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿಮ್ಮ ದುರಾಡಳಿತವನ್ನು ನಾವು ಪ್ರಶ್ನೆ ಮಾಡ್ತೀವಿ. ಅದು ಅಲ್ಲದೆ ನೀವು ಸವಾಲು ಹಾಕಿದ್ದೀರಿ, ಆ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಅದ್ರದ್ದು ಏನು ಕೊಡಬೇಕೆಲ್ಲ ಡಾಕ್ಯುಮೆಂಟ್ ಸಮೇತ ನಾವು ಕೊಡ್ತೀವಿ. ಅದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿರಿ, ಸಮರ್ಥನೆ ಮಾಡ್ಕೊಳಕತ್ತೀರಿ ನೀವು. ಬಟ್ ಯಾವುದೇ ಕಾರಣಕ್ಕೆ ನೀವು ಎಲ್ಲ ಸಮುದಾಯಗಳ ಮತಗಳನ್ನು ತೆಗೆದುಕೊಂಡು ನೀವು ಶಾಸಕರಾಗಿದ್ದೀರಿ, ಅವರೇ ಕೇಳ್ತಾರೆ ಇವರೇ ಕೇಳ್ತಾರೆ ಅಂತಕ್ಕಂಥದ್ದು ಬೇಡ್ರಿ. ನೀವು ಡೆವಲಪ್ಮೆಂಟ ಅಫ್ಜಲ್ಪುರ ಇಲ್ಲಿ ನೋಡ್ರಿ, ಈಗ ಆಲ್ಮೇಲ ಸಿಂದಗಿ ಇದು ಒಂದು ಸಣ್ಣ ಈಗ ಮೇನ್ ರಸ್ತೆಯಲ್ಲಿ ಇದ್ದಕ್ಕಂಥ ಸೌಂದರ್ಯೀಕರಣ ಕಾಡಬೇಕಾದ್ರೆ ಮುಖ್ಯ ರಸ್ತೆಗೆ ಎಂಟ್ರಿ ಕೊಟ್ಟಾಗ ಕಾಣ್ತದೆ. ಇವತ್ತು ನೀವು ಆಲ್ಮೇಲಕ್ಕೆ ಹೋಗಿ ನೋಡ್ರಿ, ಹೋಗೋ ದಾರಿಯಲ್ಲಿ